ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಶಬ್ದ ಪಾಠದ 29ನೇ ಪ್ರಶ್ನೆ. ಈ ಕೆಳಗಿನ ಮಾಧ್ಯಮಗಳಲ್ಲಿ ಶಬ್ದದ ಜವವನ್ನು ತಿಳಿಸಿ. ಎ ಅಲ್ಯೂಮಿನಿಯಂ, ಬಿ ಕಬ್ಬಿಣ, ಸಿ ಗಾಜು, ಡಿ ನೀರು, ಇ ಹೈಡ್ರೋಜನ್, ಎಫ್ ಗಾಳಿ. ಯಾವಾಗಲೂ ಶಬ್ದದ ಜವ ಬೇರೆ ಬೇರೆ ಮಾಧ್ಯಮದಲ್ಲಿ ಬೇರೆ ಬೇರೆಯಾಗಿರ್ತದೆ. ಘನ, ದ್ರವ, ಅನಿಲ ಮಾಧ್ಯಮದಲ್ಲಿ ಶಬ್ದ ಚಲಿಸ್ತದೆ. ಶಬ್ದ ನಿರ್ವಾತದಲ್ಲಿ ಚಲಿಸೋದಿಲ್ಲ. ಯಾಕೆಂದ್ರೆ ಶಬ್ದ ಚಲಿಸಲಿಕ್ಕೆ ಮಾಧ್ಯಮದ ಅವಶ್ಯಕತೆ ಇರುತ್ತೆ. ಘನದಲ್ಲಿ ಶಬ್ದದ ಜವ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಕಣಗಳು ಒತ್ತೊತ್ತಾಗಿ ಜೋಡಣೆಗೊಂಡಿರುತ್ತೆ. ಆದ್ರೆ ದ್ರವದಲ್ಲಿ ಹೋದ್ರೆ ಘನಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ. ಅನಿಲಕ್ಕೆ ಬಂದ್ರೆ ಮತ್ತು ಕಡಿಮೆ ಇರುತ್ತೆ. ಈಗ ನೀವು ಇದಕ್ಕೆಲ್ಲ ಶಬ್ದದ ಜವನ್ನ ಬರೆದಾದ್ಮೇಲೆ ನಿಮಗೆ ಈ ಕಾನ್ಸೆಪ್ಟ್ ಇನ್ನು ಕ್ಲಿಯರ್ ಆಗುತ್ತೆ. ನೋಡ್ರಿ, ಅಲ್ಯೂಮಿನಿಯಂ ಅಂತ ಕೊಟ್ಟಿದ್ದಾರೆ. ಅಲ್ಯೂಮಿನಿಯಂನ ಜವ ಎಷ್ಟಿದೆ? 6420 ಮೀಟರ್ ಪರ್ ಸೆಕೆಂಡ್. ಇದು ಮೀಟರ್ ಪರ್ ಸೆಕೆಂಡ್ ಇದೆ. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಬರ್ದಿದಾರಲ್ಲ, ಹಾಗಾಗಿ ಇಲ್ಲಿ ಮೆನ್ಷನ್ ಮಾಡಿಲ್ಲ. ನೀವು ಎಕ್ಸಾಮ್ ಅಲ್ಲಿ ಒಂದೊಂದೇ ಬರೀತೀರಿ ಅಂದ್ರೆ ಯೂನಿಟ್ ಅನ್ನ ಬರಿಬೇಕು, ಮೀಟರ್ ಪರ್ ಸೆಕೆಂಡ್ ಅಂತ ಬರಿಬೇಕು. ಎರಡನೇದು ಐರನ್, ಕಬ್ಬಿಣ ಇದೆ. ಕಬ್ಬಿಣದ್ದೇನು? 5950 ಮೀಟರ್ ಪರ್ ಸೆಕೆಂಡ್. ಈ 3980. ಗಾಜು ನೋಡ್ರಿ, 3980 ಮೀಟರ್ ಪರ್ ಸೆಕೆಂಡ್. ಡಿ ನೀರು ನೋಡ್ರಿ, ಇಲ್ಲಿ 6000 5000 3000 ಎಲ್ಲಿಗೆ ಬಂತು? ಡೈರೆಕ್ಟ್ 1000ಕ್ಕೆ ಬಂತು. ನೀರಿಗೆ ಬಂದಾಗ ನೀರು ದ್ರವ ಅಲ್ವಾ? ಹೇಳಿದೀನಿ, ದ್ರವ ಮಾಧ್ಯಮದಲ್ಲಿ ಶಬ್ದದ ಜವ ಕಡಿಮೆ ಇರುತ್ತೆ. ಆಪ್ಷನ್ ಡಿ 5. ಡಿ 1531. ಹೈಡ್ರೋಜನ್ ಅನಿಲಕ್ಕೆ ಬಂತು. ಅನಿಲದಲ್ಲಿ ನೋಡ್ರಿ 1284 ಮತ್ತು ಕಡಿಮೆ ಆಯ್ತು. ಗಾಳಿಯಲ್ಲಿ ಬಂದ್ರೆ 346 ಮೀಟರ್ ಪರ್ ಸೆಕೆಂಡ್. ಅಂದ್ರೆ 1 ಸೆಕೆಂಡ್ಗೆ ಅಷ್ಟು ಮೀಟರ್ ದೂರವನ್ನ ನಾವು ಕ್ರಮಿಸಿರ್ತವೆ. ಅದನ್ನ ಶಬ್ದದ ಜವ ಅಂತ ಕರಿತೀವಿ. ಥ್ಯಾಂಕ್ ಯು.